Hello everyone, welcome back to our channel. ಮಾರ್ನಿಂಗ್ 6:15 ಆಗಿದೆ. ಅಮ್ಮ ನೋಡಿ ಏನದು ಫಸ್ಟು ಕೆಲಸ ನನ್ನ ಎಬ್ಬಿಸೋದು ಗೈಸ್. ಆದಮೇಲೆ ಬಿಸಿನೀರು ಕೊಡ್ತಾರೆ. ನಾನು ಅಮ್ಮ ಬಿಸಿನೀರು ಕುಡ್ದು ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡ್ತೀವಿ. ಯಾವ ಬೆಳಬೆಳೆ ಎಣ್ಣೆ ಹಚ್ಕೊಂಬಿಟ್ಟಿದ್ಯಾ? ಕಣ್ಣೆಲ್ಲ ಉರಿತಾಯಿತು ಕೀರ್ತನ. ಎಣ್ಣೆನೇ ಹಾಕಿರಲಿಲ್ಲ, ಸ್ನಾನ ಮಾಡಿದ್ಮೇಲೆ ಅದಕ್ಕೆ ಹಚ್ಕೊಂಡೆ ಬೆಳಗ್ಗೆನೆ ಎಣ್ಣೆ. ಬಿಸಿನೀರು ಕುಡಿದ್ಬಿಟ್ಟು ಓದ್ಕೊ. ನೋಡಿ ಗೈಸ್ ನನ್ನ ಕೆಲಸ ಇದು. ಬಾಯ್ ಗಾಯ್ಸ್, ಆಮೇಲೆ ಸಿಗ್ತೀನಿ ಮತ್ತೆ. ಬಿಸಿನೀರು ಕುಡಿದ್ರೆ ಒಳಗಡೆ ಇರೋದೆಲ್ಲ ಕ್ಲೀನ್ ಆಗ್ತದೆ, ಅದಕ್ಕೆ ಕುಡಿಸ್ತೇ ನಾನು. ಬಾಯ್ ಬಾಯ್. ಆಲ್ರೆಡಿ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದ್ದಾರೆ, ಎಲ್ಲ ಪಾತ್ರೆ ತೊಳೆದಿದ್ದಾರೆ. ಇವರೊಂದು ಮಿನಿ ಗಾರ್ಡನ್. ಮಾ ಇಲ್ಲೆಲ್ಲೂ ಇರ್ತಾರೆ ಗೈಸ್ ಆಚೆ. ಅಲ್ಲಿ ಇಟ್ ಫುಲ್ ಅವ್ರದ್ದು ಗಾರ್ಡನ್. ನುಗ್ಗೆ ಸೊಪ್ಪು ಕಿಲ್ತವ್ರೆ ಗೈಸ್, ಯಾಕೋ ಗೊತ್ತಿಲ್ಲ. ಯಾಕಮ್ಮ? ಹಾಂ, ನಗು ಬಂದ್ಬಿಡ್ತು. ಹಾಂ, ಏನು ಮಾಡೋಕ್ಕೆ? ಹಾಂ, ಸಾಂಬಾರು ಮಾಡೋಕ್ಕೆ. ಇದು ಅವ್ರ ಮಿನಿ ಗಾರ್ಡನ್ ಗೈಸ್. ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಎಲ್ಲ ಫುಲ್ ಕ್ಲೀನಿಂಗ್ ಆಗಿದೆ. ಇಲ್ಲೂ ಇರ್ತೀವಿ, ಅಲ್ಲೂ ಇರ್ತೀವಿ, ಎಲ್ಲ ಕಡೆ ಇರ್ತೀವಿ. ಏನೋ ಟಿಫನ್ ಮಾಡ್ತಿದ್ದಾರೆ ಗೈಸ್. ಏನು ಮಾಡಿದ್ಯಮ್ಮ? ಉಪ್ಪಿಟ್ಟು ಒಂದು ಕಡೆ ಆಗಿದೆ. ಅದೇನು ಏನು ಪಲ್ಯ? ಉಪ್ಪಿಟ್ಟು ನೋಡು, ಸಬ್ಬಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು ಎಲ್ಲ ಹಾಕಿದ್ದೀನಿ. ಸೊಪ್ಪುಗಳೆಲ್ಲ ಇದಕ್ಕೆ. ಬನ್ಸಿ ರವೆ ಹೆಲ್ತಿ, ಶುಗರು ಬಿ ಪಿ ಇರೋರ್ಗಂತೂ ಈ ಥರ ಹಾಕಿ ಮಾಡಿ ತಿಂದರೆ ಚೆನ್ನಾಗಿರ್ತದೆ. ಹೆಸ್ರು ಕಾಳು ಪಲ್ಯ, ಇದಕ್ಕೂ ನುಗ್ಗೆ ಸೊಪ್ಪು ಹಾಕಿದ್ದೀನಿ, ಇದಕ್ಕೂ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಕಿದ್ದೀನಿ. ಇದಕ್ಕೆ ಗಂಜಿ ಕುಡಿತಾ ಇದು ತಿಂತಾ ಇರೋದು. ರಾಗಿ ಗಂಜಿ ಮಾಡಬೇಕು, ಇನ್ನೂ ಮಾಡಿಲ್ಲ, ಮಾಡ್ತೀನಿ. ಇದಕ್ಕೆ ಒಳಗೆ ಬೇಕಾಗಿರೋ ಐಟಮ್ ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ರುಬ್ಕೊಳ್ಳೋಕ್ಕೆ ನೆನೆಸ್ಕೊಂಡಿದ್ದೀನಿ. ಕಡಲೆಬೇಳೆ ರುಬ್ಕೊಂಡಿಟ್ಕೊಂಡಿದ್ದೀನಿ. ಇದು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಇದು ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ, ಇದು ನುಗ್ಗೆ ಸೊಪ್ಪು ಸ್ವಲ್ಪ ಎಲ್ಪಿಗೆ ಹಾಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಸಾಕಿಷ್ಟು ಒಂದು ಸ್ವಲ್ಪನೇ ಮಾಡ್ತಾ ಇರೋದು. ಅದಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಎಷ್ಟು ಹಾಕ್ಕೋಬೇಕು ಇನ್ನೂ ತೊಳೆದಿಲ್ಲ. ಇದು ನೋಡಿ, ಅದು ಉಪ್ಪಿಟ್ಟು ಜೊತೆ ನಮಗೆ ಇವತ್ತು ವಡೆ ಕೂಡ ಸ್ಪಾನ್ಸರ್ ಮಾಡಿದ್ದಾನೆ. ಏನಮ್ಮ ಬೆಳ್ಬೆಳೆ ವಡೆ ಹಾಕಿದೆ? ಉಪ್ಪಿಟ್ಟಿಗೆ ನೆಂಚ್ಕೊಳಕ್ಕೆ ಸೈಡ್ಗೆ ಮಾಡಿದೆ, ಸೈಡ್ ಡಿಶ್ ಥರ ಇಲ್ಲಿಂದ ಒಂದೊಂದು 2 ತಿನ್ನೋಣ ಅಂದ. ನೋಡಿ ಗೈಸ್, ಬ್ರೇಕ್ಫಾಸ್ಟ್ ತಿಂತಾ ಇದ್ದಾರೆ. ಹಾಂ, ಚೆನ್ನಾಯ್ತು ಉಪ್ಪಿಟ್ಟು ನೀನು ಮಾಡಿರೋದು. ಎಲ್ಲ ಸೊಪ್ಪೆಲ್ಲ ಹಾಕಿದ್ದೀನಿ. ಉಪ್ಪಿನಕಾಯಿ, ಉಪ್ಪಿಟ್ಟು, ಚಟ್ನಿನೂ ಹಾಕೊಂಡಿದೆಯಲ್ಲ ನೀನು. ಹಾಂ, ಇತ್ತಲ್ಲ ಫ್ರಿಜ್ಜಲ್ಲಿ. ಓಕೆ ಗೈಸ್, ಬಾಯ್. ಕ್ಯಾಮ್ರಾ ಆನ್ ಆಗಿತ್ತಷ್ಟೇ ಕಾನ್ಷಿಯಸ್ ಆಗಿಬಿಡುತ್ತೆ. ನೋಡಿ ಗೈಸ್, 4 ಗಂಟೆಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾರೆ ತಿನ್ನೋದಕ್ಕೆ. ಏನಮ್ಮ ಸಮಾಚಾರ? ಏನು ಸಮಾಚಾರ ಕೀರ್ತನ ನಮ್ಮದು? ಹೇಳಮ್ಮ. ಮನೆಯಲ್ಲಿ ಇದ್ದಿ, ಮಧ್ಯಾಹ್ನಕ್ಕೆ ಟಿಫನ್ ಆಯಿತು, ಮಧ್ಯಾಹ್ನ ಊಟ ಆಯಿತು ಅಷ್ಟೇ. ಇವಾಗ ಎಳ್ನೀರು ಕುಡ್ಕೊಂಡು ಬಂದು ಬಿಸಿಲು ತಡ್ಕೊಳಕ್ಕಾಗ್ದಿರೆ ಈಗ ಸ್ವಲ್ಪ ಐಸ್ ಕ್ರೀಮ್ ತಿಂತಾ ಇದೀವಿ, ತಂದ್ಕೊಂಡಿದೀವಿ, ಫ್ರಿಜ್ಜಲ್ಲಿ ಇಟ್ಟಿದ್ದು. ಈಗ ಐಸ್ ಕ್ರೀಮ್ ತಿಂತಾ ಇದ್ದೀನಿ ಅಷ್ಟೇ. ನನ್ನ ಕತೆ ಟೆನ್ಷನ್ನಲ್ಲಿದ್ರು ಎಷ್ಟೇ ಟೆನ್ಷನ್ ಇದ್ರು ಈ ತಿನ್ನೋದು ಮಾತ್ರ ಬಿಡ್ತಾ ಇಲ್ಲ, ಬದುಕಬೇಕಲ್ಲ, ಅದಕ್ಕೆ ತಿಂತಾ ಇದೀವಿ. ಇದು ನಮ್ಮ ಮನೇಲಿ ಕಾಮನ್ ಗೈಸ್. ಇವಾಗಿಂದ ಅಲ್ಲ, ವರ್ಷಾನ್ಗಟ್ಲೆಯಿಂದ ನಡ್ಕೊಂಬಂದಿರೋ ಪದ್ಧತಿ. 25 ವರ್ಷದಿಂದ ಇದೇ ಪದ್ಧತಿ ನಮ್ದು. ತಿನ್ನೋದೇ ಜಾಸ್ತಿ ನಮ್ದು, ತಿನ್ನೋದು ಅಷ್ಟೇ.